ನಮಸ್ತೆ ಗೆಳೆಯರೇ, ವೆಲ್ಕಮ್ ಟು ವಿಲಿಯರ್ ಟ್ರೇಡರ್. ಇವತ್ತು ಸೋಮವಾರ 6/1/2025 ಈ ಮಾರ್ಕೆಟ್ ಒಳಗಡೆ ಏನೇನು ನೋಡ್ತೀರಿ. ಫಸ್ಟ್ ನಾವು ನೋಡೋದು ಗ್ಲೋಬಲ್ ಸೆಂಟಿಮೆಂಟ್ಸ್ ಏನೇನು ಆಗ್ತಾ ಇದೆ. ಓಕೆ, ಡೌ ಜೋನ್ಸ್ ಫ್ಯೂಚರ್ಸ್ ಅಂಡ್ S&P 500 ನಾಸ್ಡಾಕ್. ಸೊ ಟೋಟಲಿ US ಮಾರ್ಕೆಟ್ ಹ್ಯಾಸ್ ಬೀನ್ ಕ್ಲೋಸ್ಡ್ ಫ್ಲಾಟ್ ಆರ್ ಪಾಸಿಟಿವ್. ಓಕೆ, ಯುರೋಪಿಯನ್ ಮಾರ್ಕೆಟ್ಸ್ ಕ್ಲೋಸ್ ಆಗಿದ್ದು ನೆಗೆಟಿವ್. ಅಂಡ್ ಸದ್ಯದ ಮಟ್ಟಿಗೆ ನಮ್ಮ ಮಾರ್ಕೆಟ್ ಗಿಫ್ಟ್ ನಿಫ್ಟಿ ಶೋಕಸ್ ಮಾಡ್ತಾ ಇರೋದು 136 ಪಾಯಿಂಟ್ಸ್, ವೆರ್ ಏಷ್ಯನ್ ಮಾರ್ಕೆಟ್ಸ್ ಲುಕಿಂಗ್ ಲೈಕ್ ಫ್ಲಾಟ್ ಟು ನೆಗೆಟಿವ್ ನಾವ್ ಹಿಯರ್. So totally we are opening about a plus or minus. Okay, hardly tilkobodu plus 40 anta tilkondru addi illa. As of now market is opening out plus 40 points now. Okay, FIDI activity enen advu monne. Okay, see 3rd January ಗೆ ಏನ್ ಮಾಡಿದ್ದಾರೆ, FI ದವರು ಸೆಲ್ ಮಾಡಿದ್ದಾರೆ ಅಂಡ್ DI ದವರು ಬಹಳ ಕಮ್ಮಿ ಬೈ ಮಾಡಿದ್ದಾರೆ. ಟೋಟಲಿ ನಾವು 3200 ಹತ್ರ ಏನಾಗಿದೆ, ನೆಟ್ ನೆಗೆಟಿವ್ ಇದೆ. ಓಕೆ, ಸೊ ಇದೆಲ್ಲ ನೋಡ್ಕೊಂಡಿದ್ದೀರಿ. ಅಂಡ್ ವಾಟ್ ಅಬೌಟ್ ADRs ಹಿಯರ್? So ADR, American Deposit Receipts ನೋಡಿದ್ರೆ, okay, we can see that Infosys only flat and Wipro more negative, banks are more negative, okay, and even Reddy's ಕೂಡ ನೆಗೆಟಿವ್ ಆಗಿದೆ. ಸೊ ಓವರಾಲ್ ಮಾರ್ಕೆಟ್ ಶೋಕಾಸ್ ಮಾಡ್ತಾ ಇರೋದು ಒಂದು ಫ್ಲಾಟ್ ಅಥವಾ ನೆಗೆಟಿವ್ ಅನ್ನೋ ಡೇಟಾನ ಗೊತ್ತಾಗ್ತಾ ಇದೆ. ದೋ ಗಿಫ್ಟ್ ನಿಫ್ಟಿ ನಿಮಗೆ ಪಾಸಿಟಿವ್ ಓಪನ್ ಆಗೋ ತರ ಕಾಣಿಸ್ತಾ ಇದೆ. ಓಕೆ, ಇವನ್ ನಿಮಗೆ RIGD, ದಟ್ ಇಸ್ ರಿಲಯನ್ಸ್ GDR ನೋಡ್ಕೊಡ್ರು, ದಟ್ಸ್ ಗ್ಲೋಬಲ್ ಡಿಪಾಸಿಟ್ ರಿಸಿಟ್ಸ್ ಲುಕಿಂಗ್ ಲೈಕ್ ಅ ಪಾಸಿಟಿವ್ ಓಪನ್ ಹಿಯರ್, ಬಿಕಾಸ್ ನಮ್ಮ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಅವ್ರ ಮಾರ್ಕೆಟ್ ಕ್ಲೋಸ್ ಆಗಿರುತ್ತೆ ಅಂಡ್ ನಮ್ಮ ಮಾರ್ಕೆಟ್ ಅವ್ರ ಮಾರ್ಕೆಟ್ಗೆ ಏನ್ ಡಿಫ್ರೆನ್ಸ್ ಏನಿಲ್ಲ. ಸೊ ದಟ್ಸ್ ದ ಸೇಮ್ ವೇ. ಸೊ ಫ್ಲಾಟ್ ಓಪನಿಂಗ್ ಫಾರ್ ದ ಡೇ. ಓಕೆ, ಇಷ್ಟೆಲ್ಲ ಆದ್ಮೇಲೆ ಎಕನಾಮಿಕ್ ಕ್ಯಾಲೆಂಡರ್ ಏನಾದ್ರು ಇಂಪಾರ್ಟೆಂಟ್ ಡೇಟಾ ಬರ್ತಾ ಇದೆಯಾ? ಎಸ್. ಸೊ ನೋಡ್ಕೊಳ್ಳಿ ಸರ್, PMI ಡೇಟಾ ಬರ್ತಾ ಇದೆ. ಓಕೆ, ದಟ್ ಇಸ್ ಸರ್ವಿಸ್ PMI ಡೇಟಾ, ಅದು 10-10ವರೆಗೆ ಬರುತ್ತೆ. ಸೊ ಮಾರ್ಕೆಟ್ ಈ ಸೋಮವಾರ ಇರೋದ್ರಿಂದ ಫಸ್ಟ್ 30 minutes to 1 hour ನಿಂತ್ಕೊಂಡು ವಾಚ್ ಔಟ್ ದ ಪ್ಲಾನ್. ಓಕೆ, ನೋಡ್ಕೊಡ್ರಿ ಮಾರ್ಕೆಟ್ ಯಾವ ರೀತಿ ಬಿಹೇವ್ ಮಾಡುತ್ತೆ ಅನ್ನೋದ್ ಮೇಲೆ ಟ್ರೇಡ್ ಮಾಡಿ. ಯುರೋಪಿಯನ್ ಮಾರ್ಕೆಟ್ GPI, ದಟ್ ಇಸ್ CPI ಇನ್ಫ್ಲೇಷನ್ ಡೇಟಾ ಬರ್ತಾ ಇದೆ, ಜರ್ಮನ್ CPI ಮೇನ್ಲಿ. ಸೊ ಕನ್ಸ್ಯೂಮರ್ ಪ್ರೈಸ್ ಇನ್ಫ್ಲೇಷನ್ ಅಂದ್ರೆ ಮಾರ್ಕೆಟ್ ನಲ್ಲಿ ಒಂದ್ ಸ್ವಲ್ಪ ವೊಲ್ಟಾಲಿಟಿ ಇರುತ್ತೆ, ಅದು ಕೂಡ ಸಂಜೆ ಬರುತ್ತೆ, ಏನ್ ಪ್ರಾಬ್ಲಮ್ ಇಲ್ಲ. ಓಕೆ, ವೆರಿ ಇಂಪಾರ್ಟೆಂಟ್ ಅಂದ್ರೆ ಓನ್ಲಿ ಆನ್ PMI ಡೇಟಾ ಬರುತ್ತೆ, ಜಸ್ಟ್ ವಿ ವಿಲ್ ವಾಚ್ ಇಟ್. ಓಕೆ, ಇಷ್ಟೆಲ್ಲ ನೋಡ್ಕೊಂಡಿದ್ದೀರಿ. ಅಂಡ್ ಲೆಟ್ ಅಸ್ ಕಮ್ ಬ್ಯಾಕ್ ಟು ದಿಸ್. Gift Nifty is showing about flat to positive now. It's looking now 79 points now. Okay, anyway, okay, ಏನಾದ್ರು ಆಯಿಲ್ ನಲ್ಲಿ ಏನಾದ್ರು ಡೇಟಾ ಇದೆಯಾ? ಓಕೆ, ಮೊನ್ನೆ ಆಯಿಲ್ ಬಗ್ಗೆ ನಿಮಗೆ ಡೇಟಾನ ಅಪ್ಡೇಟ್ ಮಾಡಿದ್ದೆ. ಓಕೆ, ಶುಕ್ರವಾರ ಸಂಜೆ ಮಾರ್ಕೆಟ್ ಒಂದ್ ಸೈಡ್ ಸಖತ್ತಾಗಿ ಮೊಮೆಂಟ್ ಹೋದ, ಇಲ್ಲಿ ಲೈವ್ ಕೂಡ ಟ್ರೇಡ್ ಮಾಡಿದ್ವಿ. ಎನಿವೆ, ಈಗ ನೆಕ್ಸ್ಟ್ ಮಾರ್ಕೆಟ್ ಯಾವ್ಯಾವ ದಿಕ್ಕಿನಲ್ಲಿ ಹೋಗ್ಬೋದು ಅದನ್ನ ಡೇ ಆಂಗಲ್ ಇಂದ ನೋಡ್ತೀರಿ. ಓಕೆ, ನೆಕ್ಸ್ಟ್ ಮಾರ್ಕೆಟ್ಗೆ ಇಂಪಾರ್ಟೆಂಟ್ ಆಗಿ ಬ್ಯಾರಿಯರ್ ಕಾಣೋದು, ಮೇಜರ್ ಸಪ್ಲೈ ಅಥವಾ ರೆಸಿಸ್ಟೆನ್ಸ್ ಅಂತ ಕಾಣೋದೆ ಅರೌಂಡ್ $77 ಹತ್ರ. ಇನ್ ದ ಮೀನ್ ವೈಲ್ ನಡುವೆ ಮಾರ್ಕೆಟ್ ನಲ್ಲಿ ಒಂದು ರಿಜೆಕ್ಷನ್ಸ್ ಗಳಿವೆ, ಮಾರ್ಕೆಟ್ ಅಲ್ಲಿ ನಿಂತ್ಕೊಳ್ಳಿಕ್ಕೆ ಪ್ರಯತ್ನ ಅಥವಾ ಕಿರಿಕಿರಿ ಮಾಡ್ಕೋತಿದ್ದಾರೆ. ದಟ್ ಇಸ್ ದಿಸ್ ಲೆವೆಲ್. ಓಕೆ, ನೋಡ್ಕೋಬಹುದು, ದಿಸ್ ಇಸ್ ಟೋಟಲ್. ಓಕೆ, ಸೊ ಓನ್ಲಿ 74.20 ಮೇಲೆಗಡೆ ಮಾರ್ಕೆಟ್ ನಿಂತ್ಕೊಳ್ತಾ ಇದೆ, ಸಕ್ಸಸ್ಫುಲ್ ಆಗಿದೆ ಅಂದ್ರೆ ಯು ಕ್ಯಾನ್ ಟ್ರೈ ಫಾರ್ $76 or $78. ಇದನ್ನ ಇಂಡಿಯನ್ ಮಾರ್ಕೆಟ್ಗೆ ಕಂಪೇರ್ ಮಾಡ್ಕೊಂಡ್ರೆ ಒಂದು $2 ಅಂದ್ರೆ ಎಷ್ಟಾಗ್ಬೋದು ಅಂತ ತಿಳ್ಕೊಂಡ್ರೆ ಒಂದು 300 ಪಾಯಿಂಟ್ಗಳನ್ನ ನೀವು ಎಕ್ಸ್ಪೆಕ್ಟೇಷನ್ ಮಾಡ್ಬೋದು, ಇದನ್ನ ಇಂಡಿಯನ್ ಮಾರ್ಕೆಟ್ಗೆ ಕಂಪೇರ್ ಮಾಡ್ಕೊಂಡ್ರೆ. ಸೊ 6300 ಇದನ್ನ 6700 ವರೆಗೂ ಟಾರ್ಗೆಟ್ ಮಾಡ್ಬೋದು ಹಿಯರ್ ಈಸಿಲಿ. ಓಕೆ, ವಾಟ್ ಅಬೌಟ್ ನ್ಯಾಚುರಲ್ ಗ್ಯಾಸ್ ಹಿಯರ್? ನ್ಯಾಚುರಲ್ ಗ್ಯಾಸ್ ನೋಡ್ಕೊಂಡ್ರೆ ಸಿಕ್ಕಾಪಟ್ಟೆ ಕಿರಿಕಿರಿ ಮಾಡ್ತಾ ಇದೆ. ಇದನ್ನ ನಾನು ದಿಸ್ ಒಂದು US ಮಾರ್ಕೆಟ್ ಪ್ರಕಾರ ನೋಡ್ಕೋತೀನಿ, ಇಂಡಿಯನ್ ಮಾರ್ಕೆಟ್ ಪ್ರಕಾರ 289 ಹತ್ರ ಆಗ್ತಾ ಇದೆ. ಓಕೆ, ವೆರಿ ಇಂಪಾರ್ಟೆಂಟ್ ನೋಡ್ಕೊಂಡ್ರೆ ವಿ ಹ್ಯಾವ್ ಇವನ್ ಎಕ್ಸಾಕ್ಟ್ಲಿ ಓಕೆ ಕ್ಲೋಸ್ ಆಗಿರೋದು 289, ಅ ಮೇಜರ್ ಟ್ರೆಂಡ್ ಲೈನ್ ಸಪೋರ್ಟ್ ಹಿಯರ್ ಆನ್ ದ ಡೇ ಆಂಗಲ್. ಓಕೆ, ಫೇಲ್ಯೂರ್ ಯಾವಾಗ ಬರುತ್ತೆ? 280 ಕೆಳಗಡೆ ಹೋದ್ರೆ ಫೇಲ್ಯೂರ್ ಇಸ್ ಅಬೌಟ್ ಟು ಕಮ್ ಫಾರ್ ದ 240 ಲೆವೆಲ್. ಸೊ ನ್ಯಾಚುರಲ್ ಗ್ಯಾಸ್ ಆವಾಗ ಸಸ್ತಾ ಆಗುತ್ತೆ. ರೀಸನ್ ನೋಡ್ಕೊಳ್ತೀರಿ, ಬ್ಯಾಕ್ ಗ್ರೌಂಡ್ ನಲ್ಲಿ ಇಸ್ ಒನ್ ಆಫ್ ದ ಮೇಜರ್ ಲೆವೆಲ್ ಸಪೋರ್ಟ್ ಇದೆ 280. ಓಕೆ, 280 ಕೆಳಗಡೆ ಹೋದ್ರೆ ಮಾರ್ಕೆಟ್ ಈಸ್ ಅಬೌಟ್ ಟು ಫಾಲ್ ಟಿಲ್ ಅಟ್ಲೀಸ್ಟ್ 250 ವರೆಗೂ. ಓಕೆ, ಬೈ ಮಿಸ್ಟೇಕ್ ಮಾರ್ಕೆಟ್ ಹೋಲ್ಡ್ ಮಾಡೋದ ಅಂದ್ರೆ ಸೈಡ್ ವೈಸ್ ಟು ಪಾಸಿಟಿವ್ ಆಗೋ ಸಾಧ್ಯತೆ ಇದೆ. ಇಲ್ಲ, ಇಲ್ಲಿಂದ ಇಲ್ಲಿಗೆ ಫಿಬೋನಸಿ ಹಾಕೊಂಡು 61.8 ಲೆವೆಲ್ ದಾಟಿದ್ರೆ ಯು ಕ್ಯಾನ್ ಟ್ರೈ ಫಾರ್ ದ ನ್ಯೂ ಹೈ. ಓಕೆ, ಇಷ್ಟು ತಿಳಿಕೊಳ್ರಿ, ದೆನ್ ಯು ಕ್ಯಾನ್ ಈಸಿ ಟ್ರೇಡ್. ಈಸಿ ಈಸ್ ಅಬೌವ್ ಬಿಲೋ 280 ಓನ್ಲಿ. ಓಕೆ, ಗೋಲ್ಡ್ ಏನ್ ಹೇಳ್ತಾ ಇದೆ? ಕಮ್ಮಿ ದಿಸ್ ಗೋಲ್ಡ್ ಒನ್. ಓಕೆ, ವೆರಿ ಇಂಪಾರ್ಟೆಂಟ್ ಆಗಿ ಮಾರ್ಕೆಟ್ ಬ್ರೇಕ್ಔಟ್ ಆಗಿ ರೀಟೆಸ್ಟ್ ಏನೋ ಮಾಡ್ತಾ ಇದೆ ಅಂತ ಅನಿಸ್ತಾ ಇದೆ. ಸೊ ಡೇ ಆಂಗಲ್ ಒಳಗಡೆ ಇದು ಒನ್ ಆಫ್ ದ ಮೇಜರ್ ಸಪ್ಲೈ ಝೋನ್ ಆಗಿದೆ, 2640 ಅದರ ಮೇಲೆ ನಿಂತ್ಕೊಂಡಿದೆ. ಸೊ 2642 ಹತ್ರ ಮಾರ್ಕೆಟ್ ನಿಂತ್ಕೊಂಡಿದೆ. ಇದನ್ನ ನೀವು ಏನ್ ಮಾಡ್ತೀರಿ, 1 hour ಸ್ವಿಚ್ ಮಾಡ್ತೀರಿ. 1 hour ಸ್ವಿಚ್ ಮಾಡಿದ್ರೆ ಮಾರ್ಕೆಟ್ ಅಲ್ಲಿ ಗೊತ್ತಾಗೋ ವಿಷಯ ಏನು ತಿಳ್ಕೊಟ್ರೆ. ಓಕೆ, ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಹಿಯರ್. ಮಾರ್ಕೆಟ್ ಈ ಜಾಗದಲ್ಲಿ ನಿಂತ್ಕೊಳ್ತಾ ಇದೆಯಾ, ಹೆಂಗ್ ಗೊತ್ತಾಗತ್ತೆ? ಸೊ ನಿಮ್ಗೆ ಏನಾದ್ರು W ಪ್ಯಾಟರ್ನ್ ಕಾಣುತ್ತಾ ನೋಡೋಣ. ಓಕೆ, ಸಿಕ್ಕರೆ ಇಲ್ಲಿ ನೀವು ಬೈ ಮಾಡ್ತೀರಿ,
ಫಾರ್ 2670 ಟಾರ್ಗೆಟ್ ಆ್ಯಂಡ್ ನೆಕ್ಸ್ಟ್ ಲೆವೆಲ್ ಟಾರ್ಗೆಟ್ಸ್ಗಳನ್ನ ಟ್ರೈ ಮಾಡ್ತೀರಿ 2700 ವರೆಗೂ. ಓಕೆ, ಈ ರೀತಿ ಗೋಲ್ಡ್ ಅಲ್ಲಿ ಕೂಡ ಪ್ಲಾನ್ ಇದೆ, ಚೆನ್ನಾಗಿ ನೋಡ್ಕೊಳ್ರಿ, ಟ್ರೇಡ್ ಮಾಡ್ಕೊಳ್ರಿ ಚೆನ್ನಾಗಿ. ಓಕೆ, ಸೊ ಸದ್ಯದ ಮಟ್ಟಿಗೆ ಟೋಟಲ್ ನೋಡ್ಕೊಂಡ್ರೆ ಏನ್ ಗೊತ್ತಾಯ್ತು, ADR, GDR, FID ಆಕ್ಟಿವಿಟಿ ಅಂಡ್ ಗ್ಲೋಬಲ್ ಸೆಂಟಿಮೆಂಟ್ಸ್ ಎಲ್ಲ ನೋಡ್ತಾ ಇದ್ರೆ ವಿ ಆರ್ ಲುಕಿಂಗ್ ಲೈಕ್ ಫ್ಲಾಟ್ ಟು ಪಾಸಿಟಿವ್ ಅಥವಾ ಫ್ಲಾಟ್ ಆಗಿ ಓಪನ್ ಆಗ್ತೀವಿ. ಸೊ ಓಪನ್ ಫ್ಲಾಟ್ ಆದ ಕೂಡ ಸಡನ್ಲಿ ಮಾರ್ಕೆಟ್ ಕೂಡ ಸೆಲ್ ಆಫ್ ಕೂಡ ಆಗಬಹುದು, ಬಿ ಕೇರ್ಫುಲ್ ಹಿಯರ್. ಸೊ ವಿಚ್ ಇಸ್ ವೆರಿ ಇಂಪಾರ್ಟೆಂಟ್ ಲೆವೆಲ್, ನಿಫ್ಟಿ ಒಳಗಡೆ ಮೊನ್ನೆ ಡಿಸ್ಕಷನ್ ಮಾಡಿದೀವಿ. ಸೊ ನಾನು ಏನ್ ಮಾಡಿದೀನಿ, ಸಿಂಪಲ್ ಇಲ್ಲಿಂದ ಇಲ್ಲಿಗೆ ಫಿಬೋನಸಿ ಹಾಕೊಂಡಿದ್ದೀನಿ. ಒನ್ ಆಫ್ ದ ಮೇಜರ್ ಲೆವೆಲ್ಸ್ ಡಿಮಾಂಡ್ ಅಥವಾ 23,800 ಮಾರ್ಕೆಟ್ ನಿಂತ್ಕೋ ಸಾಧ್ಯತೆ ಹೆವಿ ಇದೆ. ಓಕೆ, ಬೈ ಮಿಸ್ಟೇಕ್ ಮಾರ್ಕೆಟ್ 24,100 ಹತ್ರ ಓಪನ್ ಆದಂತ ತಿಳ್ಕೊಳ್ಳಿ, ಲೈಕ್ ಶೋಯಿಂಗ್ ನಾವು ಅಬೌಟ್ 50 ಪಾಯಿಂಟ್ಸ್ ಆಫ್ 60 ಪಾಯಿಂಟ್ಸ್ ಪ್ಲಸ್. ಓಕೆ, ಸೊ ಓಪನ್ ಆದ ಕೂಡಲೇ ಮಾರ್ಕೆಟ್ ಮೇಲೆಗಡೆ ಹೋಗುತ್ತಾ, ನಾಟ್. ಸೊ ಲೇಟೆಸ್ಟ್ ಲೋವರ್ ಹೈ ಎಲ್ಲಿದೆ ಸರ್, ಇಲ್ಲಿದೆ. ಸೊ ಮಾರ್ಕೆಟ್ ಈ ಲೋವರ್ ಹೈನ ಮಾರ್ಕೆಟ್ ಏನಾದರೂ ಫೇಲ್ ಅಥವಾ ಬ್ರೇಕ್ಔಟ್ ಮಾಡಿದೆ ಡೆಫಿನೆಟ್ಲಿ ಮಾರ್ಕೆಟ್ ಏನಾಗುತ್ತೆ, ಮೇಲೆಗಡೆ ಹೋಗುವ ಸಾಧ್ಯತೆ ಹೆವಿ ಇದೆ. ಓಕೆ, ಸೊ ಎನಿವೇ ಇದನ್ನ ಅಬ್ಸರ್ವ್ ಮಾಡ್ಕೊಳ್ರಿ. ದಟ್ ಇಸ್ 24,100 ಲೆವೆಲ್ಸ್ ಮೇಜರ್ ಲೆವೆಲ್ ಸರ್. ಅದನ್ನ ದಾಟಿದ್ರೆ ಮಾತ್ರ ಮೇಲೆಗಡೆ. ಓಕೆ, ಇದನ್ನ ದಾಟದೆ ನಿಮಗೆ ಇಲ್ಲೇ ನಿಮಗೆ ಏನಾದರೂ ಲೈಕ್ ಫೇಕ್ ಮಾಡಿದ್ರೆ ಡೆಫಿನೆಟ್ಲಿ ಮಾರ್ಕೆಟ್ ವಿಲ್ ಕಮ್ ಡೌನ್ ಸೈಡ್. ಇದನ್ನ ಲೋ ಬ್ರೇಕ್ ಆಗುವ ಟ್ರೇಡ್ ತೋರ್ತೀವಿ ಫಾರ್ ಡೌನ್ ಸೈಡ್ ಟ್ರೇಡ್. ಓಕೆ, ಸ್ಟಾಕ್ ಸೆಲೆಕ್ಷನ್ ಶೀಟ್ ಬಗ್ಗೆ ನಾನು ಆಲ್ರೆಡಿ ನಿಮಗೆ ಹಳೆ ವಿಡಿಯೋ ಅದರೊಳಗೆ ಡಿಸ್ಕಷನ್ ಮಾಡಿದ್ದೀನಿ. ಓಕೆ, ಯೂಟ್ಯೂಬ್ ಒಳಗಡೆ. ಓಕೆ, ಇನ್ ಕೇಸ್ ಏನಾದರೂ ಅಪ್ಡೇಟ್ಸ್ ಬೇಕಾದ್ರೆ ಮತ್ತೆ ನಾನು ಪ್ರೀ ಮಾರ್ಕೆಟ್ ಒಳಗಡೆ ಹೆಂಗಿರೋ ಡಿಸ್ಕಷನ್ ಮಾಡಿದಿಲ್ಲ ಅದೇ ರೀತಿ ನಾನು ಮಾಡ್ತೀನಿ, ಟೆಲಿಗ್ರಾಮಲ್ಲಿ ಅಪ್ಡೇಟ್ ಮಾಡ್ತೀನಿ. ಕೆಲವೊಂದು ಇಂಪಾರ್ಟೆಂಟ್ ಸ್ಟಾಕ್ಸ್ಗಳ ಬಗ್ಗೆ ಡಿಸ್ಕಷನ್ ಮಾಡೋಣ, ಅದನ್ನ ಅಪ್ಡೇಟ್ ಕೂಡ ಮಾಡೋಣ ಇನ್ ದ ಟೆಲಿಗ್ರಾಮ್ ಗ್ರೂಪ್. ಟೆಲಿಗ್ರಾಮ್ ಲಿಂಕ್ ಕೆಳಗೆ ಡಿಸ್ಕ್ರಿಪ್ಷನ್ ಇದೆ, ನೀವು ಜಾಯ್ನ್ ಆಗ್ಬೋದು. ಹಾರ್ಡ್ಲಿ ವಿ ಲೆಫ್ಟ್ ವಿತ್ 4 days. ಓಕೆ, ಇದೇ ನಾವು ಶುಕ್ರವಾರದಿಂದ ಓಕೆ 10ನೇ ತಾರೀಕು ಒನ್ ಆಫ್ ದ ಬೆಸ್ಟ್ ಡೇ. ಓಕೆ, 10ನೇ ತಾರೀಕಿಂದ ಕ್ಲಾಸಸ್ ಶುರು ಮಾಡ್ತಾ ಇದೀವಿ. ಸಿಲೆಬಸ್ ಕಾಪಿ ಡೀಟೇಲ್ ಆಗಿದೆ ಅಂಡ್ ನೀಟ್ ಆಗಿದೆ. ಓಕೆ, ಅದನ್ನ ಕ್ಲಿಯರ್ ಆಗಿ ಓದ್ಕೊಳ್ಳಿ, ಬಿಕಾಸ್ ಯು ಕ್ಯಾನ್ ಕಂಪೇರ್ ವಿತ್ ಎನಿಬಡಿ. ಯಾರ ಜೊತೆ ಆದ್ರೂ ಕಂಪೇರ್ ಮಾಡ್ಕೊಂಡು ಇಷ್ಟ ಆದ್ರೆ ಜಾಯ್ನ್ ಆಗ್ತೀರಿ. ಸೊ ಹಾರ್ಡ್ಲಿ ಫ್ಯೂ ಸೀಟ್ಸ್ ಆರ್ ಲೆಫ್ಟ್ ಹಿಯರ್ ಟು ಜಾಯ್ನ್ ಅಸ್. ಓಕೆ, ವಿಡಿಯೋ ಇಷ್ಟ ಆಗಿರುತ್ತೆ, ಇಷ್ಟ ಆದ್ರೆ ಏನ್ ಮಾಡ್ತೀರಿ, ಲೈಕ್ ಮಾಡ್ತೀರಿ, ಶೇರ್ ಮಾಡ್ತೀರಿ, ಸಬ್ಸ್ಕ್ರೈಬ್ ಅಂತೂ ಮಾಡೇ ಮಾಡ್ತೀರಿ. ಥ್ಯಾಂಕ್ ಯು ವೆರಿ ಮಚ್. ನಾವು